ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ತೇಜಸ್ ಯುದ್ಧ ವಿಮಾನದ ಆಯಿಲ್ ಲೀಕ್ ಎಂದು ಪ್ರಚಾರ ನಡೆಸಿದವರೇ ಇಂದು ತಮ್ಮ ಪ್ರಿಯ ಪಾಕಿಸ್ತಾನದ ಜೆಟ್ಟಾದ JF-17ನ ಡ್ರಿಪ್ ಶೋ ನೋಡುತ್ತಾ ಇದ್ದವರು ತಮ್ಮದೇ ಬಲೆಗೆ ಬಿದ್ದಿದ್ದಾರೆ. ಇದು ಸತ್ಯಕ್ಕೂ ತುಂಬ ಕವಿತಾತ್ಮಕ ನ್ಯಾಯವಾಗಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಏರೋಸ್ಪೇಸ್ ಎಕ್ಸ್ಪರ್ಟ್ ಎಂದುಕೊಂಡಿದ್ದ ಕೆಲವು ಟ್ರೋಲ್ಗಳು ಹಿಂದೊಮ್ಮೆ ಭಾರತದಲ್ಲಿ ತೇಜಸ್ ಜೆಟ್ ಕೆಳಗೆ ಕಂಡ ಸಾಮಾನ್ಯ ಸೋರಿಕೆಯನ್ನು ಆಯಿಲ್ ಲೀಕ್ ಎಂದು ಕುಚೋದ್ಯ ಮಾಡುತ್ತಿದ್ದರು. ಆದರೆ ಈಗ ಅದೇ ಪಾಕಿಸ್ತಾನದ ಜನರು ಪ್ರೀತಿಯಿಂದ ಹೊಗಳಿಕೊಳ್ಳುವ JF-17 ಥಂಡರ್ ಅಂತಾರಾಷ್ಟ್ರೀಯ ಏರ್ ಶೋದಲ್ಲಿ ಡ್ರಿಪ್ ಟ್ರೇ ಇಟ್ಟುಕೊಂಡೇ ನಿಂತಿರುವ ಚಿತ್ರ ವೈರಲ್ ಆಗಿದೆ. ವಿಮಾನದ ಕೆಳಗೆ ಸ್ಪಷ್ಟವಾಗಿ ಕಾಣುವ ದ್ರವದ ಹನಿಗಳು, ಅದರ ಕೆಳಗೆ ಹಾಕಿರುವ ಪೇಪರ್ ಅಥವಾ ಬಟ್ಟೆಯ ಟ್ರೇ. ಈ ದೃಶ್ಯ ಕಂಡಾಗ ಪಾಕಿಸ್ತಾನಿ ಟ್ರೋಲ್ಗಳು ತೇಜಸ್ ಬಗ್ಗೆ ಮಾಡಿದ್ದ ಆ ಕೃತಕ ಗೊಂದಲ ಎಲ್ಲರಿಗೂ ನೆನಪಾಯಿತು. ಇದಕ್ಕೆ ಕಾರಣ ಏನು ಗೊತ್ತಾ? ECS ಎನ್ವೈರನ್ಮೆಂಟಲ್ ಕಂಟ್ರೋಲ್ ಸಿಸ್ಟಮ್ ಎನ್ನುವುದು ಎಲ್ಲ ಆಧುನಿಕ ಫೈಟರ್ ಜೆಟ್ಗಳಲ್ಲಿ ಇರುವ ಸಾಮಾನ್ಯ ವ್ಯವಸ್ಥೆಯಾಗಿದೆ. ಇದು ವಿಮಾನದ ಏವಿಯಾನಿಕ್ಸ್ ಅನ್ನು ತಂಪಾಗಿಡಲು ಮತ್ತು ಕಾಕ್ಪಿಟ್ ತಾಪಮಾನ ನಿಯಂತ್ರಿಸಲು ಬಳಸುವ ತಂತ್ರಜ್ಞಾನವಾಗಿದೆ. ಇದರಿಂದ ನೀರಿನ ಕಣಗಳು ರೂಪುಗೊಳ್ಳುತ್ತವೆ ಮತ್ತು ನೆಲಕ್ಕೆ ಹನಿ ಹನಿಯಾಗಿ ಬೀಳುತ್ತದೆ. ಪಾರ್ಕ್ ಮಾಡಿದಾಗ ಅಥವಾ ಶಟ್ಡೌನ್ ನಂತರ ಇದು ಇನ್ನೂ ಸ್ಪಷ್ಟವಾಗಿ ಕಾಣುತ್ತದೆ. ಇದು ಪೂರ್ಣವಾಗಿ ನೈಸರ್ಗಿಕ, ಸಾಮಾನ್ಯ ಹಾಗೂ ಪ್ರತಿಯೊಂದು ಯುದ್ಧ ವಿಮಾನದಲ್ಲೂ ನಡೆಯುವ ವಿಷಯವಾಗಿದೆ. ಆದರೆ ಆ ಸಮಯದಲ್ಲಿ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಸೇನಾಪಡೆ ತೇಜಸ್ ಮತ್ತೆ ಲೀಕ್ ಎಂದು ಹಂಗಾಮ ಮಾಡಿತ್ತು. ಹಾಸ್ಯಾಸ್ಪದ ವಿಷಯವೇನೆಂದರೆ, ಅವರೇ ಹೊಗಳಿಕೊಂಡಿದ್ದ JF-17 ಥಂಡರ್ ಚೀನಾದಲ್ಲಿ ನಿರ್ಮಿಸಿದ, ಪಾಕಿಸ್ತಾನದಲ್ಲಿ ಅಸೆಂಬಲ್ ಮಾಡಿದ, ಕಡಿಮೆ ದರದ ಇಂಜಿನ್ ಸಮಸ್ಯೆಗಳಿಂದಲೇ ಪ್ರಸಿದ್ಧಿ ಪಡೆದ, ಯುದ್ಧ ದಾಖಲೆಗಳಲ್ಲಿ ಕಲ್ಪನೆಯಷ್ಟೇ ಅಸ್ತಿತ್ವ ಹೊಂದಿರುವ ಆ ಪ್ಲ್ಯಾಟ್ಫಾರ್ಮೇ ಈಗ ಸಾರ್ವಜನಿಕವಾಗಿ ಅದೇ ECS ನೀರಿನ ಹನಿಗಳನ್ನು ತೋರಿಸುತ್ತಿದೆ. ಹಾಗಾದರೆ ಎಲ್ಲಿ ಹೋಯಿತು ಆ ಜೋರಾಗಿ ಕೂಗುತ್ತಿದ್ದ ಟ್ವಿಟ್ಟರ್ ಥ್ರೆಡ್ಗಳು? ಎಲ್ಲಿ ಹೋಯಿತು ತೇಜಸ್ ಲೀಕಿಂಗ್ ಎಗೈನ್ ಮೀಮ್ಸ್ಗಳು? ಏಕೆ ಈಗ ಥಂಡರ್ನ ಒಳಗಿನ ಪ್ಲಂಬಿಂಗ್ ಬಗ್ಗೆ ಮೌನ? JF-17ಗೆ ಮೂಲದಿಂದಲೇ ಚೆನ್ನಾಗಿಲ್ಲದ ರೆಪ್ಯುಟೇಷನ್, ಇಂಜಿನ್ನ ವೈಫಲ್ಯಗಳು, ಹಲವು ವರದಿಯಾದ ತಾಂತ್ರಿಕ ಸಮಸ್ಯೆಗಳು, ಪಾಕಿಸ್ತಾನಿ ಫೋರಂಗಳು ಕೂಡ ಸಮರ್ಥಿಸಿಕೊಳ್ಳಲು ಕಷ್ಟಪಡುವ ಕ್ರ್ಯಾಶ್ ದಾಖಲೆ. ಇವೆಲ್ಲದರ ನಡುವೆ ವಿಶ್ವದ ಮುಂದೆ ನಿಂತಿರುವುದು JF-17 ಕೆಳಗೆ ಕಾಣುವ ಅದೇ ನೀರಿನ ಹನಿ ಅಥವಾ ಆಯಿಲ್ ಲೀಕ್. ಒಂದೇ ದೃಶ್ಯವನ್ನು ತೇಜಸ್ಸನ್ನು ಹಾಸ್ಯ ಮಾಡಲು ಬಳಸಿದ ಟ್ರೋಲ್ಗಳಿಗೆ ಇಂದು ಅದು ಕನ್ನಡಿ ಹಿಡಿದಂತಾಗಿದೆ. ಕೊನೆಯಲ್ಲಿ ಲೀಕ್ ಆಗುತ್ತಿರುವುದು JF-17 ಅಲ್ಲ, ಪಾಕಿಸ್ತಾನಿ ಟ್ರೋಲ್ಗಳ ತರ್ಕವೇ. ಅವರ ಲಾಜಿಕ್, ಅವರ ಕನ್ಸಿಸ್ಟೆನ್ಸಿ JF-17 ಕೆಳಗಿನ ECS ನೀರಿನಂತೆ ಆವಿಯಾಗುತ್ತಲೇ ಹೋಗುತ್ತಿದೆ. ಚೀನಾದಿಂದ ರಫೇಲ್ ವಿರುದ್ಧ ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್. ಆಪರೇಷನ್ ಸಿಂಧೂರ್ ನಂತರ ಪ್ರಾರಂಭವಾದ ಈ ಗೂಢ ಚಟುವಟಿಕೆ ಯುನೈಟೆಡ್ ಸ್ಟೇಟ್ಸ್ ಕಾಂಗ್ರೆಸ್ ಸ್ಥಾಪಿಸಿದ US ಚೈನಾ ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ ಮಂಗಳವಾರ ನೀಡಿದ ತನ್ನ ವರದಿಯಲ್ಲಿ ಚೀನಾ ದೇಶವು ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಬಳಿಕ ದೊಡ್ಡ ಮಟ್ಟದ ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಅನ್ನು ಆರಂಭಿಸಿತು ಎಂದು ಆರೋಪಿಸಿದೆ. ಇದು ಚೀನಾದ ಗ್ರೇ ಝೋನ್ ಚಟುವಟಿಕೆಗಳ ಭಾಗವಾಗಿದ್ದು, ಕೃತಕ ಸೋಷಿಯಲ್ ಮೀಡಿಯಾ ಖಾತೆಗಳು ಹಾಗೂ AI ಮೂಲಕ ಸೃಷ್ಟಿಸಿದ ನಕಲಿ ಚಿತ್ರಗಳು ಬಳಸಿ ಸುಳ್ಳು ಕಥನಗಳನ್ನು ಹರಡಲಾಗಿದೆ ಎಂದು ಹೇಳಲಾಗಿದೆ. ಈ ಕಮಿಷನ್ ವರದಿಯ ಪ್ರಕಾರ ಫ್ರೆಂಚ್ ರಫೇಲ್ ಯುದ್ಧ ವಿಮಾನಗಳ ಮಾರಾಟಕ್ಕೆ ಅಡ್ಡಿಯನ್ನು ಉಂಟು ಮಾಡಲು ಚೀನಾ ತನ್ನ J-35 ವಿಮಾನದ ಪ್ರಚಾರಕ್ಕಾಗಿ ಸುಳ್ಳು ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಸಿ ರಫೇಲ್ಗಳನ್ನು ಚೀನಾದ ಶಸ್ತ್ರಾಸ್ತ್ರಗಳು ಹೊಡೆದುರುಳಿಸಿದಂತೆ AI ಕ್ರಿಯೇಟೆಡ್ ಅವಶೇಷಗಳ ನಕಲಿ ಚಿತ್ರಗಳನ್ನು ಹಂಚಿತ್ತು. ಇಷ್ಟೇ ಅಲ್ಲ, ಭಾರತ ಪಾಕಿಸ್ತಾನ ಸಂಘರ್ಷದ ಸಂದರ್ಭವನ್ನು ಚೀನಾ ಸ್ವಾರ್ಥಪೂರ್ಣವಾಗಿ ಉಪಯೋಗಿಸಿ ತನ್ನ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ಜಗತ್ತಿಗೆ ಜಾಹೀರಾತು ಮಾಡುವ ಪ್ರಯತ್ನ ನಡೆಸಿತು ಎಂದು ವರದಿ ಹೇಳುತ್ತದೆ. ಇದು ಚೀನಾದ ಭಾರತದೊಂದಿಗೆ ಇರುವ ಗಡಿ ಉದ್ವಿಗ್ನತೆ ಮತ್ತು ವಿಸ್ತರಿಸುತ್ತಿರುವ ರಕ್ಷಣಾ ಕೈಗಾರಿಕಾ ಮಹತ್ವಾಕಾಂಕ್ಷೆಗಳ ಪ್ರಕ್ರಿಯೆಯಲ್ಲೂ ಕಂಡುಬರುತ್ತದೆ. ಆಪರೇಷನ್ ಸಿಂಧೂರ್ ಭಾರತದ ಪ್ರತೀಕಾರ ಮತ್ತು ದಾಳಿ. ಏಪ್ರಿಲ್ನಲ್ಲಿ ನಡೆದ ಇಸ್ಲಾಮಿಕ್ ಉಗ್ರಗಾಮಿಗಳ ಪಹಲ್ಗಾಮ್ ದಾಳಿಯಲ್ಲಿ
ನಿಸ್ಸಸ್ತ್ರ ಅಮಾಯಕ 26 ಮಂದಿ ಭಾರತೀಯ ಹಿಂದೂ ನಾಗರಿಕರು ಹುತಾತ್ಮರಾದ ನಂತರ ಭಾರತವು ಆಪರೇಷನ್ ಸಿಂಧೂರ್ ಆರಂಭಿಸಿ ಪಾಕಿಸ್ತಾನದ ಹಲವು ಭಯೋತ್ಪಾದಕ ಘಟಕಗಳು ಹಾಗೂ ಸೈನಿಕ ಸೌಕರ್ಯಗಳ ಮೇಲೆ ನಿಖರ ದಾಳಿ ನಡೆಸಿತು. ಭಾರತೀಯ ಪಡೆಗಳು ಪಾಕಿಸ್ತಾನದ 5 ಫೈಟರ್ ಜೆಟ್ಗಳು ಮತ್ತು ಒಂದು ದೊಡ್ಡ ಏರ್ಬೋರ್ನ್ ಅರ್ಲಿ ಸರ್ವಿಲೆನ್ಸ್ ಏರ್ಕ್ರಾಫ್ಟ್ ಅನ್ನು ನಾಶಪಡಿಸಿದ್ದೇವೆ ಎಂದು ಆಗಸ್ಟ್ನಲ್ಲಿ ವಾಯುಪಡೆಯ ಮುಖ್ಯಸ್ಥ AP ಸಿಂಗ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಭಾರತ ಚೀನಾ ಸಂಬಂಧ ಅಸಮಾನತೆಯ ಮುಂದುವರಿಕೆ. ಈ ಕಮಿಷನ್ ವರದಿಯ ಪ್ರಕಾರ ಭಾರತ ಚೀನಾ ಗಡಿ ವಿಷಯದಲ್ಲಿ ಎರಡೂ ದೇಶಗಳ ನಡುವೆ ಈಗಲೂ ಉದ್ವಿಗ್ನತೆ ಇದೆ. ಚೀನಾ ಹೆಚ್ಚು ಪ್ರಸಾರವಾಗುವ ಉನ್ನತ ಮಟ್ಟದ ಮಾತುಕತೆಗಳ ಮೂಲಕ ಸಂಪೂರ್ಣ ಪರಿಹಾರವಲ್ಲದ ಭಾಗಶಃ ಒಪ್ಪಂದಗಳನ್ನು ಮುಂದಿಡುತ್ತದೆ. ಇದರ ಮೂಲಕ ಗಡಿ ಸಮಸ್ಯೆಯನ್ನು ಬದಿಗಿಟ್ಟು ಕೇವಲ ವ್ಯಾಪಾರ ಮತ್ತು ಇತರ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ ದಾರಿ ತೆರೆದಿಡಲು ಪ್ರಯತ್ನಿಸುತ್ತದೆ. ಆದರೆ ಭಾರತ ದೀರ್ಘಕಾಲಿಕ ಶಾಶ್ವತ ಪರಿಹಾರವನ್ನು ಬೇಡುತ್ತದೆ. ಈ ಕಾರಣಕ್ಕೆ ಮಾತುಕತೆ ನಿಧಾನವಾಗಿ ಸಾಗುತ್ತಿದೆ ಎಂದು ವರದಿ ಹೇಳುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸರ್ಕಾರ ಚೀನಾ ನೀಡುತ್ತಿರುವ ಗಡಿ ಅಪಾಯದ ಗಂಭೀರತೆಯನ್ನು ಸ್ಪಷ್ಟವಾಗಿ ಅರಿತುಕೊಂಡಿದೆ ಎಂಬುದನ್ನು ವರದಿಗಳು ಮತ್ತಷ್ಟು ಹೇಳುವುದಾಗಿದೆ. ಪ್ರಸ್ತುತ ಇರುವ ಆರ್ಥಿಕ ಅಥವಾ ಗಡಿ ಒಪ್ಪಂದಗಳು ಸಿದ್ಧಾಂತ ಮಟ್ಟದಲ್ಲೇ ಇವೆ. ಸ್ಪಷ್ಟ ಪ್ರಗತಿ ಅಥವಾ ಅನುಷ್ಠಾನ ಇನ್ನೂ ಕೂಡ ಕಾಣಿಸಲಿಲ್ಲ. ಚೀನಾ ಆಕ್ರಮಿತ ಟಿಬೆಟ್ ದೇಶದ ಬೌದ್ಧ ಧರ್ಮಗುರು ದಲೈಲಾಮಾ ಮುಂದಿನ ಉದ್ವಿಗ್ನತೆಯ ಕೇಂದ್ರ ಬಿಂದು ಎಂದು ವರದಿ ಎಚ್ಚರಿಸುತ್ತದೆ. ಮುಂದಿನ ದಲೈಲಾಮಾ ಆಯ್ಕೆಯ ಪ್ರಶ್ನೆ ಭಾರತ ಚೀನಾ ನಡುವಿನ ಭವಿಷ್ಯದ ಉದ್ವಿಗ್ನತೆಯ ಪ್ರಮುಖ ವಿಷಯವಾಗಲಿದೆ. ಜಿಯೋಪಾಲಿಟಿಕ್ಸ್ನಲ್ಲಿ ಭಾರತ ಚೀನಾ ಅಮೆರಿಕ ನಡುವೆ ಸಂಕೀರ್ಣ ಆಟ ಶುರುವಾಗಿದೆ. ಅನೇಕ ಮಾಸಗಳ ಮಾತುಕತೆಗಳ ನಂತರ ಆಗಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು SCO ಸಮಿತಿಗೆ ಚೀನಾಗೆ ಭೇಟಿ ನೀಡಿದ್ದರು. ಶಿ ಜಿನ್ಪಿಂಗ್ ಮತ್ತು ಪುಟಿನ್ ಅವರನ್ನು ಕೂಡ ಭೇಟಿ ಮಾಡಿದರು. ವಾಷಿಂಗ್ಟನ್ ದೃಷ್ಟಿಯಿಂದ ಇದನ್ನು ಭಾರತವು ಅಮೆರಿಕದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುವ ಜಿಯೋಪೊಲಿಟಿಕಲ್ ಹೆಡ್ಡಿಂಗ್ ಕ್ರಮ ಎಂದು ಕಂಡಿದೆ. ಅಮೆರಿಕ ಭಾರತಕ್ಕೆ 50ರಷ್ಟು ಟ್ಯಾರಿಫ್ ವಿಧಿಸಿದ ನಂತರ ಎರಡೂ ದೇಶಗಳ ಸಂಬಂಧ ಗಂಡಾಂತರದ ದಾರಿಗೆ ಹೋಗಿದ್ದರೂ ಈಗ ಮತ್ತೆ ಸ್ಥಿರತೆ ಕಾಣಿಸುತ್ತಿದೆ. ಶೀಘ್ರದಲ್ಲೇ ಮೊದಲ ಹಂತದ ವ್ಯಾಪಾರ ಒಪ್ಪಂದ ಪ್ರಕಟವಾಗಲಿದೆ ಎಂದು ವರದಿ ಹೇಳುತ್ತದೆ. ಇಂದಿನ ಪ್ರಮುಖ ರಕ್ಷಣಾ ಸುದ್ದಿಯಲ್ಲಿ ರಷ್ಯಾ ಭಾರತ ರಕ್ಷಣಾ ಸಹಕಾರ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಗಮನ ಸೆಳೆದಿದೆ. ದುಬೈನ ಏರ್ ಶೋ 2025ರ ಸಂದರ್ಭದಲ್ಲಿ ರೋಸ್ಟೆಕ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸೆರ್ಗೆ ಚೆಮೆಜೋವ್ ಅವರು ಭಾರತ ರಷ್ಯಾ ರಕ್ಷಣಾ ಸಂಬಂಧಗಳ ಬಗ್ಗೆ ಮಹತ್ತರ ಹೇಳಿಕೆ ನೀಡಿದ್ದಾರೆ. ದುಬೈ ಏರ್ ಶೋ 2025ರ ವೇದಿಕೆಯಲ್ಲಿ ವಿಶ್ವದ ಪ್ರಮುಖ ರಕ್ಷಣಾ ಕಂಪನಿಗಳ ನಡುವೆ ಒಂದಾಗಿರುವ ರಷ್ಯಾದ ರೋಸ್ಟೆಕ್ ಸಂಸ್ಥೆಯ CEO ಸೆರ್ಗೆ ಚೆಮೆಜೋವ್ ಅವರು ಭಾರತಕ್ಕೆ ಸಂಬಂಧಿಸಿದ ಒಂದು ಅತ್ಯಂತ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಚೆಮೆಜೋವ್ ಅವರ ಮಾತುಗಳಲ್ಲಿ ಭಾರತ ಮತ್ತು ರಷ್ಯಾ ಅನೇಕ ವರ್ಷಗಳಿಂದ ಪರಸ್ಪರದ ಮುಖ್ಯ ಮತ್ತು ತಂತ್ರಜ್ಞಾನದ ಪಾಲುದಾರ ರಾಷ್ಟ್ರಗಳಾಗಿವೆ. ಈ ಸಂಬಂಧ ಮುಂದುವರಿಯುತ್ತದೆ ಮತ್ತು ಭಾರತಕ್ಕೆ ಮತ್ತು ಅದರ ಭದ್ರತೆಗಾಗಿ ಯಾವ ರೀತಿಯ ಸೈನಿಕ ಸಾಧನ ಬೇಕಾದರೂ ಅದನ್ನು ರಷ್ಯಾ ನೀಡಲು ಸಂಪೂರ್ಣ ಸಿದ್ಧವಾಗಿದೆ. ಅವರು ಇದನ್ನು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುವ ವೇಳೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಾರತಕ್ಕೆ ಬೇಕಾದ ಯಾವುದೇ ರಕ್ಷಣಾ ಉಪಕರಣಗಳು, ಅದು ವಿಮಾನವೇ ಆಗಿರಲಿ, ಕ್ಷಿಪಣಿ ವ್ಯವಸ್ಥೆಯೇ ಆಗಿರಲಿ, ಹೆಲಿಕಾಪ್ಟರ್ಗಳಾಗಿರಲಿ ಅಥವಾ ಇನ್ಯಾವುದೇ ತುರ್ತು ರಕ್ಷಣಾ ತಂತ್ರಜ್ಞಾನವಾಗಿರಲಿ, ರಷ್ಯಾ ಅದನ್ನು ಭಾರತಕ್ಕೆ ಪೂರೈಸಲು ಸಿದ್ಧ ಎಂದು ಮರುಸ್ಪಷ್ಟಪಡಿಸಿದೆ. ದುಬೈ ಏರ್ ಶೋನ ವೇದಿಕೆಯಲ್ಲಿ ನೀಡಿದ ಈ ಸಂದೇಶ ಭಾರತ ರಷ್ಯಾ ರಾಷ್ಟ್ರಗಳ ಸಂಬಂಧಗಳು ಇಂದಿಗೂ ದೃಢ, ಸ್ಥಿರ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಪರಸ್ಪರರ ಮೇಲಿನ ನಂಬಿಕೆ ಇಟ್ಟುಕೊಂಡಿರುವ ಮಟ್ಟದಲ್ಲಿವೆ ಎಂಬುದನ್ನು ತೋರಿಸುತ್ತದೆ. ಇತ್ತೀಚಿನ ಜಿಯೋಪೊಲಿಟಿಕಲ್ ಬದಲಾವಣೆಗಳ ನಡುವೆಯೂ ಈ ಹೇಳಿಕೆ ಎರಡೂ ದೇಶಗಳ ರಕ್ಷಣಾ ಸಹಕಾರ ಮುಂದುವರಿಯುತ್ತಿದೆ ಎಂಬುದನ್ನು ಬಲವಾಗಿ ಸಾರುತ್ತದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.